ಶೃಂಗೇರಿ ಅಂಚೆ ಮತ ಮರು ಎಣಿಕೆಯಲ್ಲಿ ಮತ್ತೆ ಗೊಂದಲ ಆಗ್ಬಿಟ್ಟಿದೆ. ಮತ ಎಣಿಕೆ ವೇಳೆ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. 1822 ಮತಗಳನ್ನ ಬೇರ್ಪಡಿಸ್ತಾ ಇರುವಂತ ಅಧಿಕಾರಿಗಳು 2023ರಲ್ಲಿ ಆದಂತ ಸಮಸ್ಯೆ ಗೊಂದಲ ಈಗ ಮತ್ತೆ ರೀಕ್ರಿಯೇಟ್ ಆಗ್ಬಿಟ್ಟಿದೆ. ಹೀಗಾಗಿ 1822 ಮತಗಳನ್ನ ಬೇರ್ಪಡಿಸ್ತಾ ಇದ್ದಾರೆ. ಅಂಚೆ ಮತಪತ್ರಗಳನ್ನ ಬಂಡಲ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಬಂಡಲ್ನಲ್ಲಿ ಇದೆ 50 ಮತಪತ್ರಗಳು. ಇನ್ನು ಹಳೆ ಬಂಡಲ್ಗಳಲ್ಲಿ ನಮೂದಾಗಿರುವಂತ ಅಂಕಿ ಅಂಶವೇ ಬೇರೆ. ಈಗ ಬಂಡಲ್ನಲ್ಲಿ ಇರುವಂತ ಅಂಕಿ ಅಂಶಗಳೇ ಬೇರೆ. ಇದು ಈಗ ಗೊಂದಲಕ್ಕೆ ಕಾರಣ ಆಗಿದೆ. ಚಿಕ್ಕಮಗಳೂರಿನ IDSG ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಹಾಗಾದ್ರೆ ಈ ಗೊಂದಲ ಬಗೆಹರಿಯೋದು ಯಾವಾಗ ಅಂತ 201 ಮತಗಳ ಅಂತರದಲ್ಲಿ ರಾಜೇಗೌಡ ಗೆದ್ದಿದ್ರು. ಆದರೆ ಆ ಗೆಲುವನ್ನ ಜೀವರಾಜ್ ಒಪ್ಕೊಂಡಿರಲಿಲ್ಲ. ಹಾಗಾಗಿ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಈಗ ಮತ್ತೆ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಇವತ್ತು ಬೆಳಗ್ಗಿಂದ ಶುರುವಾಗಿತ್ತು. ಆದರೆ ಇಲ್ಲೀಗ ಮತ್ತೆ ಗೊಂದಲ ಹುಟ್ಕೊಂಡ್ಬಿಟ್ಟಿದೆ. ಎಲೆಕ್ಷನ್ ನಲ್ಲಿ ಏನು ಈ ಅಂಚೆ ಮತಗಳು 1822 ಮತಗಳಲ್ಲಿ ಗೊಂದಲ ಆಯಿತು. ಅದರಲ್ಲಿ 1540 ಮತಗಳನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಂಡು 201 ಮತಗಳ ಅಂತರದಲ್ಲಿ ರಾಜೇಗೌಡ ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡಲಾಗಿತ್ತು. 279 ಮತಗಳನ್ನ ತಿರಸ್ಕೃತ ಅಂತೇಳಿ ಕೂಡ ಹೇಳಿದ್ರು. ಬಟ್ ಇಲ್ಲಿ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಜೀವರಾಜ್ ಏನಿದ್ದಾರೆ ಬಿಜೆಪಿಯ ಅಭ್ಯರ್ಥಿ, ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಮರು ಎಣಿಕೆಯ ಕಾರ್ಯ ಕೂಡ ಶುರುವಾಗಿತ್ತು. ಅದಕ್ಕೂ ಮುಂಚೆ ಒಂದಷ್ಟು ಹೈಡ್ರಾಮಾನು ನಡೀತು. ಇವರು 1 ಗಂಟೆ ಮುಂಚೆನೇ ಸೀಲ್ ಓಪನ್ ಮಾಡಿದ್ದಾರೆ, ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಇತ್ತು. ಅದೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಮತ ಎಣಿಕೆಯನ್ನು ಶುರು ಮಾಡಿದ್ರು, ಮರು ಎಣಿಕೆ. ಆದ್ರೀಗ ಮತ್ತೆ ಗೊಂದಲ ಶುರುವಾಗ್ಬಿಟ್ಟಿದೆಯಂತೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಭರತ್. 2023ರಲ್ಲೂ ಇಂಥದ್ದೇ ಗೊಂದಲ, ಈಗ ಮತ್ತೆ ಅದೇ ಕ್ಷೇತ್ರದಲ್ಲಿ ಅದೇ ಗೊಂದಲ ಶುರುವಾಗಿದೆ. ಬಗೆಹರಿತಾ ಇಲ್ವಾ, ಏನ್ ಕತೆ ಅಂತ? ಖಂಡಿತ ಸೌಖ್ಯ. 2013ರ ವಿಧಾನಸಭಾ ಚುನಾವಣೆ ವಿಚಾರವಾಗಿ ಶೃಂಗೇರಿ ಕ್ಷೇತ್ರದ ಒಂದು ಅಂಚೆ ಮತಗಳು ಏನಿದೆ, ಸೊ ಈ ಒಂದು ಅಂಚೆ ಮತ ಎಣಿಕೆಯ ಕಾರ್ಯದಲ್ಲಿ ಒಂದು ಲೋಪಗಳು ಕಂಡು ಬಂದಿತ್ತು ಅಂತಕ್ಕಂಥ ದೃಷ್ಟಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಜೀವರಾಜ್ ಅವರು ಒಂದು ನ್ಯಾಯಾಲಯದ ಮೆಟ್ಟಿಲನ್ನ ಹೇರಿದ್ರು. ಇದಾದ ನಂತರದಲ್ಲಿ ನ್ಯಾಯಾಲಯ ಕೂಡ ಒಂದು ಈ ಅಂಚೆ ಮತಗಳ ಒಂದು ಮರು ಎಣಿಕೆಗೆ ಸೂಚನೆಯನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಇವತ್ತು ಚಿಕ್ಕಮಗಳೂರು IDS ಕಾಲೇಜ್ ಆವರಣದಲ್ಲಿ ಜಿಲ್ಲಾಡಳಿತ ಸರ್ವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಅಂಚೆ ಮತಗಳು ಅಂದ್ರೆ ಅಂಚೆ ಮತಗಳು ಸುಮಾರು 1800 ಚಿಲ್ಲರೆ ಅಂಚೆ ಮತಗಳನ್ನ ಒಂದು ಸ್ಟ್ರಾಂಗ್ ರೂಮ್ನಿಂದ ಮತ ಎಣಿಕೆಯ ಕೊಠಡಿಗೆ ತರುವ ಮೂಲಕ ಒಂದು ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಬೆಳಗ್ಗೆ 9 ಗಂಟೆಯಿಂದ ಆರಂಭವಾದಂತಹ ಅಂಚೆ ಎಣಿಕೆ ಕಾರ್ಯದಲ್ಲಿ ಮೊದಲಿಗೆ ಈ ಒಂದು ಅಂಚೆ ಮತಗಳನ್ನ ಸೆಗ್ರಿಗೇಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮೊದಲಿಗೆ ಈ ಅಬ್ಸರ್ವರ್ ಇರ್ತಾರೆ, ಸೊ ಅವರ ಸಮ್ಮುಖರು ಮತ್ತು ಜೊತೆಗೆ ಎರಡೂ ಪಕ್ಷದ ಒಂದು ಅಭ್ಯರ್ಥಿಗಳೇನಿರ್ತಾರೆ, ಸೊ ಅವರ ಏಜೆಂಟರ ಸಮ್ಮುಖದಲ್ಲಿ ಈ ಒಂದು ಅಂಚೆ ಮತಗಳ ಒಂದು ಸೆಗ್ರಿಗೇಟ್ ಕಾರ್ಯವನ್ನ ಮಾಡ್ತಾರೆ. ಸೊ ಈ ಹಿಂದೆ ಅಂದ್ರೆ ಸುಮಾರು 270 ಅಂಚೆ ಮತಗಳು ಅಸಿಂಧು ಆಗಿದ್ದು ಅಂತಕ್ಕಂಥದ್ದು ವಿಚಾರ ಏನಿತ್ತು. ಸೊ ಈ ಒಂದು ಅಸಿಂಧು ಆದಂತಹ ಮತಗಳನ್ನ ಮೊದಲಿಗೆ ಜೋಡಿಸುವಂತ ಕೆಲಸವನ್ನ ಒಂದು ಅಧಿಕಾರಿಗಳು ಮಾಡ್ತಾರೆ. ಅದಾದ ನಂತರದಲ್ಲಿ ಹಂತವಾಗಿ ಈ ಒಂದು 1800ಕ್ಕೂ ಅಧಿಕ ಮತಗಳ ಒಂದು ಎಣಿಕೆ ಕಾರ್ಯ ನಡೆಯುತ್ತೆ. ಅದಾದ ನಂತರದಲ್ಲಿ ಈ ಮತಗಳು ಯಾರಿಗೆ ಬಿದ್ದು ಅಂತಕ್ಕಂಥ ಒಂದು ವಿಚಾರವನ್ನ ಒಂದು ಬಹಿರಂಗಪಡಿಸ್ತಾರೆ. ಆದ್ರೆ ಈ ಒಂದು 270ಕ್ಕೂ ಹೆಚ್ಚು ಮತಗಳು ಹಸಿದುಕೊಂಡಿದ್ದು, ಸೊ ಆ ಮತಗಳಲ್ಲಿ ಕೆಲವೊಂದು ಮತಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅದನ್ನು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಇದುವರೆಗೂ ಸ್ಪಷ್ಟಪಡಿಸಿಲ್ಲ. ಆದ್ರೆ ಇದುವರೆಗೂ ಕೂಡ ಈ ಒಂದು ಸೆಗ್ರಿಗೇಟ್ ಮಾಡುವಂತ ಒಂದು ಕಾರ್ಯ ಮುಂದುವರೆದಿದ್ದು ಸಂಜೆ ಸುಮಾರು 5 ರಿಂದ 6 ಗಂಟೆ ಕಳಿಬಹುದು ಅಂತಕ್ಕಂಥ ಒಂದು ವಿಚಾರ ಕೂಡ ಇಲ್ಲಿ ತಿಳಿದು ಬರ್ತಿದೆ. ಹಾಗಾಗಿ ಈ ಒಂದು ಅಂಚೆ ಎಣಿಕೆ ಕೇಂದ್ರ ಏನಿದೆ, ಸೊ ಇದರ ಸುತ್ತಮುತ್ತ ಭಾಗದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಜೊತೆಗೆ ಸುಮಾರು 400ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಇದೀಗ 2 ಅಭ್ಯರ್ಥಿಗಳಿಗೆ ಅದೃಷ್ಟ ಪರೀಕ್ಷೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ 2ನೇ ಬಾರಿಗೆ ಈ ಇಬ್ಬರು ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹಾಗಾಗಿ ಯಾರ ಕೊರಳಿಗೆ ಈ ಒಂದು ಜಯದ ಮಾಲೆ ಬೀಳುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಇದೀಗ ಜನಸಾಮಾನ್ಯರು ಕಾಯ್ತಾ ಇರತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಭರತ್ ಮಾಹಿತಿಗೆ.